ಒಂದು ದಿನ ಪೇತ್ರನು ಯೇಸುವನ್ನು ಕೇಳಿದನು. ಪ್ರಭು, ಆಗ ಯೇಸು ಹೇಳಿದರು, ಪೇತ್ರ, 7 ಬಾರಿ ಅಲ್ಲ, 77 ಬಾರಿ. ಒಮ್ಮೆ ಒಬ್ಬ ರಾಜನಿಂದ ಅವನ ಸೇವಕನಿಗೆ ದೊಡ್ಡ ಸಾಲವಿತ್ತು. ಸೇವಕನು ತಲುಪಲಾಗದಷ್ಟು ದೊಡ್ಡ ಹಣವನ್ನು ಕೊಡಬೇಕಾಗಿತ್ತು. ಆತನು ರಾಜನ ಮುಂದೆ ಹೋದನು ಮತ್ತು ಕಣ್ಣೀರಿನಿಂದ ಬೇಡಿಕೊಂಡನು, ಸ್ವಾಮಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಇದನ್ನು ತೀರಿಸುತ್ತೇನೆ. ರಾಜನು ಹೃದಯದಿಂದ ಕ್ಷಮಿಸಿ ಅವನ ಎಲ್ಲಾ ಸಾಲವನ್ನು ತೊಡೆದುಹಾಕಿದನು. ಆದರೆ ಆ ಸೇವಕನು ಹೊರಗೆ ಹೋಗಿ ತಾನು ಪರಿಚಯಿಸಿದ್ದ ಇನ್ನೊಬ್ಬನನ್ನು ಹಿಡಿದುಕೊಂಡು, ನೀನು ನನಗೆ ಸಾಲ ಬಾಕಿಯಾಗಿದೆ, ತಕ್ಷಣ ಕೊಡು ಎಂದು ತಾಕಲಾಟ ಮಾಡಿದನು. ಆ ವ್ಯಕ್ತಿಯು ಕಣ್ಣೀರಿನಿಂದ ಬೇಡಿಕೊಂಡನು, ದಯವಿಟ್ಟು ನನಗೆ ಸ್ವಲ್ಪ ಸಮಯ ಕೊಡು. ಆದರೆ ಸೇವಕನು ಅಸಮ್ಮತಿಸಿ ಅವನನ್ನು ಕಾರಾಗೃಹಕ್ಕೆ ಹಾಕಿಸಿದನು. ಈ ಸುದ್ದಿ ರಾಜನ ಕಿವಿಗೆ ಬಂತು. ರಾಜನು ಆ ದಾಸನನ್ನು ಕರೆಸಿ ಹೀಗಂದನು, ನಾನು ನಿನ್ನನ್ನು ಹೃದಯಪೂರ್ವಕವಾಗಿ ಕ್ಷಮಿಸಿದೆ, ಆದರೆ ನೀನು ಸಹ ಇತರರನ್ನು ಕ್ಷಮಿಸಬೇಕಾದ್ದು ಅಲ್ಲವೇ ಎಂದು ಹೇಳಿ ಅವನನ್ನು ಕಾರಾಗೃಹಕ್ಕೆ ಹಾಕಿದನು. ಅದರಿಂದಲೇ ನಿಮ್ಮ ಹೃದಯದಿಂದ ನಿಮ್ಮ ಸಹೋದರರನ್ನು ಕ್ಷಮಿಸಿ, ದೇವರು ನಿಮಗೆ ಕ್ಷಮಿಸುವನು.